ಅಧ್ಯಕ್ಷರಾದಂತಹ ಎಸ್ ಟಿ ಸೋಮಶೇಖರ ಗೌಡರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಕುಂಬಳಗೋಡು ಗ್ರಾಮ ಪಂಚಾಯತಿ ಪರವಾಗಿ ಸ್ವಾಗತವನ್ನು ಕೋರ್ತಾ ನಮ್ಮ ಅಧ್ಯಕ್ಷರಾದ ಚಿಕ್ಕರಾಜರವರ ತಾಯಿಯ ಒಂದು ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಮಾಡಬೇಕು ಅಂತ ಕೇಳ್ಕೊಂಡ್ವಿ. ಅದರಂತೆ ಅವರು ತಮ್ಮ ಅಮೃತ ಹಸ್ತದಿಂದ ಪುಷ್ಪಾರ್ಚನೆಯನ್ನ ಮಾಡಿ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಗ್ರಾಮ ಪ್ರಾರ್ಥನೆ. ಸಿದ್ಧಾಂತಗಳ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ನಾಯಕತ್ವವನ್ನು ಮನಪೂರ್ವಕವಾಗಿ ಒಪ್ಪಿದ್ದೇವೆ. ರಾಜ್ಯ ಮತ್ತು ಜಿಲ್ಲೆಯ ನಾಯಕತ್ವದಡಿ ನಂಬಿಕೆ ಹೊಂದಿದ್ದು ಪಕ್ಷ ಮತ್ತು ನಾಯಕರು ನೀಡುವ ಯಾವುದೇ ಸೂಚನೆಗಳನ್ನು ತಪ್ಪದೆ ಪಾಲಿಸುತ್ತೇವೆ. 5 ವರ್ಷದ ಅಧಿಕಾರದ ಅವಧಿಯಲ್ಲಿ ಪಕ್ಷ ಮತ್ತು ನಾಯಕರ ಘನತೆಗೆ ಚ್ಯುತಿ ಉಂಟು ಮಾಡದಂತೆ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಅವರ ಗ್ರಾಮ ಸ್ವರಾಜ್ಯದ ಕನಸನ್ನು ಸಾಕಾರಗೊಳಿಸುವ ನಿಟ್ಟಿನಲ್ಲಿ ಬದ್ಧತೆಯಿಂದ ಕರ್ತವ್ಯ ನಿರ್ವಹಿಸುತ್ತೇನೆ. ಸಮಗ್ರ ಅಭಿವೃದ್ಧಿಗೆ ಕಂಕಣಬದ್ಧರಾಗಿ ದುಡಿಯುತ್ತೇವೆ. ಸರ್ಕಾರಿ ಯೋಜನೆಗಳ ಅನುಷ್ಠಾನ ಮತ್ತು ಸವಲತ್ತುಗಳನ್ನು ಫಲಾನುಭವಿಗಳಿಗೆ ತಲುಪಿಸುವಾಗ ಜಾತಿ, ಧರ್ಮ ಅಥವಾ ಇನ್ಯಾವುದೇ ಪ್ರಭಾವಕ್ಕೆ ಒಳಗಾಗದೆ ನಿಷ್ಠೆಯಿಂದ ಕಾರ್ಯನಿರ್ವಹಿಸುತ್ತೇವೆ ಎಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇವೆ. ನಮಸ್ಕಾರ. ಇನ್ನು 1 ವಾರ 10 ದಿವಸ ಹೋದ್ರೆ 382 ಗ್ರಾಮ ಪಂಚಾಯತಿ ಸದಸ್ಯರು ಕೂಡ ಭಾರತೀಯ ಜನತಾ ಪಕ್ಷದ ಗ್ರಾಮ ಪಂಚಾಯತಿ ಬೆಂಬಲಿತ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಆಯ್ಕೆ ಆಗ್ತಾರೆ. ಇನ್ನು ಯಶವಂತಪುರವನ್ನ ಇನ್ನೂ ಮಾದರಿ ಡೆವಲಪ್ಮೆಂಟ್ ಮಾಡ್ತಕ್ಕಂಥದಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತಾನೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿ, ಚಿಕ್ಕರಾಜರವರು ಅವರ ತಾಯಿಯ ಹೆಸರಿನಲ್ಲಿ ಏನು ದೇವಸ್ಥಾನವನ್ನ ಕಟ್ಟಿಸ್ಬೇಕು ಅಂತಕ್ಕಂಥದ್ದು ಇರ್ತದೋ, ಈ ಊರಿನ ಎಲ್ಲರ ಸಹಕಾರದೊಂದಿಗೆ ದೇವಸ್ಥಾನವನ್ನು ಕಟ್ಟಿಸಿ ನಾನು ಕೂಡ ನಿಮ್ಮ ಜೊತೆಯಲ್ಲಿ ಇರ್ತೇನೆ. ಏನು ಊರು ಬಹುದಿವಸದ ಊರಿನ ಬೇಡಿಕೆ, ನಿಮ್ಮ ತಾಯಿ ಬೇಡಿಕೆ ಏನಿದೆ ಅದನ್ನ ಈ ಯಶವಂತಪುರ ಕ್ಷೇತ್ರದ ಎಲ್ಲ ಆಕಾಂಕ್ಷಿಗಳು, ಎಲ್ಲರ ಜನತೆಯ ಸಹಕಾರದೊಂದಿಗೆ ಆ ದೇವಸ್ಥಾನವನ್ನು ಕಟ್ಟಿಸ್ತಕ್ಕಂಥದ್ದಕ್ಕೆ ಏನಿದೆ ನಿಮ್ಮ ಜೊತೆಯಲ್ಲಿ ನಾವು ಕೂಡ ಇರ್ತೇವೆ. ತಾವು ಮಾಡಿದಂಥ ಒಳ್ಳೆಯ ಎಲ್ಲ ಕೆಲಸ 5 ವರ್ಷದಿಂದ ಏನು ಮಾಡಿದಿರಿ, ಮುಂದೆ ಏನು ಮಾಡಲಿಕ್ಕೆ ಹೊರಟಿದ್ದೀರಿ, ನಾನು ಕೂಡ ನಿಮ್ಮ ಜೊತೆಯಲ್ಲಿ ಇರ್ತೇನೆ. ಆ ಭಗವಂತ ಆಯಸ್ಸು ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ. ನಿಮ್ಮ ಕುಟುಂಬ ಸಮೇತ ಇವತ್ತೇನು ನಿಮ್ಮ ತಾಯಿ ಪುಟ್ಟಮ್ಮನವರ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ, ಅವರೆಲ್ಲರಿಗೂ ಕೂಡ ಆಯಸ್ಸು ಆರೋಗ್ಯ ಭಾಗ್ಯವನ್ನ ಕೊಟ್ಟು ಕಾಪಾಡಲಿ ಅಂತಕ್ಕಂಥದ್ದನ್ನು ಹೇಳಿ, ತಡವಾಗಿ ಬಂದಿದ್ದಕ್ಕೆ ಮತ್ತೊಮ್ಮೆ ತಮ್ಮ ಕುಂಬಳಗೋಡು ಗ್ರಾಮ ಪಂಚಾಯಿತಿ ಇಡೀ ರಾಜ್ಯದಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆ ನಡೀತು. ಅದೇ ರೀತಿ ನಮ್ಮ ಪಂಚಾಯಿತಿಯಲ್ಲೂ ಚುನಾವಣೆ ನಡೀತು. ಇಲ್ಲಿ ನಮ್ಮ ಪಂಚಾಯಿತಿಲಿ 50 ಜನ ಇರ್ತಕ್ಕಂಥ ಗ್ರಾಮ ಪಂಚಾಯಿತಿ. 50 ಜನದಲ್ಲಿ 40 ಜನ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದೀವಿ. ನಿಮ್ಮ ಸಮಯ ತಗೊಂಡಿದ್ದೀವಿ. 50 ಜನ ಆಯ್ಕೆಯಾಗಿದ್ವಿ. 50 ಜನದಲ್ಲಿ 40 ಜನ ಜಯವನ್ನು ಸಾಧಿಸಿದ್ವಿ. ಇದಕ್ಕೆ ಕಾರಣ ಸನ್ಮಾನ್ಯ ಸೋಮಶೇಖರ್ ಗೌಡರು, ಸನ್ಮಾನ್ಯ ಸದಾನಂದ ಗೌಡರು ಕೇಂದ್ರ ಸರ್ಕಾರದ ಯೋಜನೆ, ರಾಜ್ಯ ಸರ್ಕಾರದ ಯೋಜನೆಯನ್ನು ನಮ್ಮ ಸದಸ್ಯರ ಮುಖಾಂತರ ಪ್ರತಿಯೊಂದು ಜನರ ಮನೆ ಬಾಗಿಲಿಗೆ ತಲುಪುವಂಥ ಕೆಲಸವನ್ನು ಮಾಡಿದ್ದಕ್ಕೆ ಈ ಜಯವನ್ನು ಕುಂಬಳಗೋಡು ಗ್ರಾಮ ಪಂಚಾಯತಿಯ ಮಹಾಜನತೆ ತಂದುಕೊಟ್ರು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಇವತ್ತು ಏನು 50 ಜನ ಆಯ್ಕೆಯಾಗಿರ್ತಕ್ಕಂಥ ಸದಸ್ಯರು 40 ಜನ ಆಯ್ಕೆಯಾಗಿರ್ತಕ್ಕಂಥ ನೂತನವಾಗಿ ಆಯ್ಕೆಯಾಗಿರೋಂಥ ಸದಸ್ಯರಿಗೆ ಪ್ರತಿಜ್ಞಾ ವಿಧಿ ಬೋಧಿಸಲಿಕ್ಕೆ ಸನ್ಮಾನ್ಯ ಸಹಕಾರ ಸಚಿವರಾದಂಥ ಸೋಮಶೇಖರ್ ಗೌಡರು 11 ಗಂಟೆಗೆ ಆಗಮಿಸುತ್ತಿದ್ದಾರೆ.
ಅದ್ರ ಜೊತೆಯಲ್ಲಿ ನನ್ನ ತಾಯಿ ಚುನಾವಣೆ ಸಂದರ್ಭದಲ್ಲಿ ನನ್ನ ಜೊತೆ ಬಿಟ್ಟೋದ್ರು. ಅವ್ರಿಗೂ ಸಹ ಒಂದು ಶ್ರದ್ಧಾಂಜಲಿಯನ್ನು ಅರ್ಪಣೆ ಮಾಡೋಂಥ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಮುಂದಿನ ಏನು ಯೋಜನೆ ಸಾಧನೆ ಸರ್ ನಿಮ್ಮ ಪಂಚಾಯತಿ? 100% ಅಭಿವೃದ್ಧಿಯನ್ನು ಸನ್ಮಾನ್ಯ ಸೋಮಶೇಖರ್ ಗೌಡರು ಕುಂಬ್ಳೂರು ಗ್ರಾಮ ಪಂಚಾಯತಿ ಮಾಡಿದ್ದೇವೆ. ಮುಂದಿನ ದಿನದಲ್ಲಿ ಈ ಭಾಗದಲ್ಲಿ ಅಲ್ಪಸಂಖ್ಯಾತರು, ಕ್ರೈಸ್ತ ಸಮುದಾಯದವರು, ಮುಸ್ಲಿಂ ಸಮುದಾಯದವರು, ಹಿಂದೂ ಸಮುದಾಯದವರು ಒಟ್ಟಿಗೆ ಇದ್ದೀವಿ. ಇಲ್ಲಿ ಅಲ್ಪಸಂಖ್ಯಾತರು ಹೆಚ್ಚಿಗೆ ಇರೋದ್ರಿಂದ ಒಂದು ಕಲ್ಯಾಣ ಮಂಟಪ, ಒಂದು ಭವನವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ತೀರ್ಮಾನ. ಅದ್ರ ಜೊತೆಯಲ್ಲಿ ಯಾರಿಗೆ ಸೂರಿಲ್ವೋ ಬಹುಮಾಡಿ ಕಟ್ಟಡವನ್ನು ಕಟ್ಟಿ ಸೂರನ್ನು ಕಲ್ಪಿಸುವಂಥ ಒಂದು ಯೋಜನೆಯನ್ನು ಇಟ್ಕೊಂಡಿದ್ದೀವಿ. ಸರ್ ಹೇಳಿ. ನಮಸ್ಕಾರ, ನನ್ನ ಹೆಸರು ರಾಮಕೃಷ್ಣ ಅಂತ, ಮಣ್ಣಿನ ಮಗ ಅಂತಾರೆ. ಹೊಸದಾಗಿ ವಂಚಪಳೆ ಗ್ರಾಮದಿಂದ ಪಂಚಾಯತಿಗೆ ಆಯ್ಕೆಯಾಗಿದ್ದೀನಿ. ಈ ನಮ್ಮ ವಂಚಪಳೆ ಮಹಾಜನತೆಗೆ ಹೃತ್ಪೂರ್ವಕ ವಂದನೆಗಳು. ಮೊದಲನೇ ಬಾರಿಗೆ ನಾನು ಆಯ್ಕೆ ಮಾಡಿರೋದಕ್ಕೆ ನಮ್ಮ ಅಧ್ಯಕ್ಷರಾದ ಚಿಕ್ಕರಾಜ್ ಅವರು ಮತ್ತು ಈಗ ನಮ್ಮ ಸಚಿವರಾದ ಸೋಮಶೇಖರ್ ಅವರು ಅಭಿವೃದ್ಧಿಗೆ ಅವರು 5 ವರ್ಷ ಏನು ಮಾಡಿದ್ದಾರೆ ಕೆಲಸ ನೋಡಿ ಹೆಚ್ಚಿ ನಮಗೆಲ್ಲ ಆಶೀರ್ವಾದ ಮಾಡಿದ್ದಾರೆ. 8ಕ್ಕೆ 8 ಇಲ್ಲಿ ಅಂಚೆಪಳ್ಳಿ ಗ್ರಾಮದಲ್ಲಿ ಅವರ ಒಂದು ಟೀಮ್ನಲ್ಲಿ ಚಿಕ್ಕರಾಜ್ ಅವರ ಟೀಮೆಲ್ಲ ಗೆದ್ದಿದ್ದೀವಿ. ಅವರ ಒಂದು ಕೆಲಸ ಕಾರ್ಯಗಳಿರ್ಬೋದು, ಅಂಚೆಪಳ್ಳಿಯಲ್ಲಿ ಯಾವುದೇ ಇರ್ಬೋದು, ಒಂದು ಒಳಚರಂಡಿ ಇರ್ಬೋದು, ರಸ್ತೆ ಅಭಿವೃದ್ಧಿ ಇರ್ಬೋದು, ಮೂಲ ಸೌಕರ್ಯಕ್ಕಾಗಿ ನೀರಿನ ಸೌಕರ್ಯ ಮೊದಲನೇ ಬಾರಿಗೆ ಅಂಚೆಪಳ್ಳಿ ಗ್ರಾಮದಲ್ಲಿ ನೀರಿನ ಸೌಕರ್ಯ ಭಾಳ ಪ್ರಾಮುಖ್ಯತೆ ಇತ್ತು. ಒಂದು 10 ವರ್ಷದಿಂದ ಇವಾಗ ಮನೆಗೂ ನೀರಾವರಿನ ಕೊಟ್ಟಿರೋದ್ರಿಂದ ನೀರು ಸೌಕರ್ಯ ಏನೂ ಇಲ್ಲ. ಮತ್ತೀಗ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಸ್ಕೂಲ್ ವಾತಾವರಣ, ಒಂದು ರಂಗಮಂದಿರ ಆಗ್ಬೋದು, ಸ್ಕೂಲ್ದು ಪೂರ್ತಿ 2 ಕೊಠಡಿ ಇತ್ತು, 8 ಕೊಠಡಿ ಹೊಸದಾಗಿ ಮಾಡಿಸಿದ್ದೀವಿ. ಮತ್ತೀಗ ನೀರು ನಮ್ಮ ಕೆರೆ ಅಭಿವೃದ್ಧಿ ನೋಡಿರ್ಬೋದು ನೀವು, ಕೆರೆ ವಾಕ್ ಪೂರ್ತಿಗೆ ಇಲ್ಲ, ಅದು ಪೂರ್ತಿ ವಾಕ್ ಪಾಕ್ ಮಾಡಿ ಐಲ್ ಮಾರ್ಕ್ಸ್ ಲೈಟ್ಗಳು ಓಡಾಡೋಕ್ಕೆ ದಾರಿ ಆಯ್ತಾರಲ್ಲ, ಐಲ್ ಮಾರ್ಕ್ಸ್ ಲೈಟ್ಗಳು ಟೋಟಲು 3 ಮಾಡಿಸಿದ್ದೀವಿ ಅಂಚೆಪಳ್ಳಿ ಗ್ರಾಮಕ್ಕೆ. ಒಳಚರಂಡಿ ಇರ್ಬೋದು, ಆಮೇಲೆ ಮಸರಣಕ್ಕೆ ಹೋಗುವ ಒಂದು ದಾರಿ ಇರಲಿಲ್ಲ, ಅದೆಲ್ಲ ರೋಡು ವ್ಯವಸ್ಥೆ ಮಾಡಿ ಅದಕ್ಕೆ 2 ಎಕರೆ ಜಮೀನನ್ನು ಇದು ಮಾಡಿಸಿ ಮಂಜೂರು ಮಾಡಿಸಿ ಮಸರಣಿಗೆ ಕೆರೆ ಅಭಿವೃದ್ಧಿ ಆಗಿರ್ಬೋದು, ಮೂಲ ಸೌಕರ್ಯಗಳು ಒತ್ತು ಕೊಟ್ಟು ಅವೆಲ್ಲ ಮಾಡಿಸಿರೋದಕ್ಕೆ ನಮ್ಮ ಚೈತ್ರ ಮಂದಿರ ಚಿಕ್ಕರಾಜ್ ಅವರು ಮತ್ತು ಸಚಿವರು ಸೋಮಶೇಖರ್ ಅನ್ನೋ ಒಂದು ಇದರಿಂದ ನಾವೆಲ್ಲ 8ಕ್ಕೆ 8 ಹೈಲೈಟ್ಸ್ ಒಂದು ಹೆಚ್ಚಿನ ಬಹುಮತದಿಂದ ನಾವು ಗೆಲ್ಲಿಸಿಕೊಟ್ಟಿದ್ದಾರೆ. ಮುಂದಿನ ಒಂದು ಯೋಜನೆಗಳನ್ನು ಈ ಥರನೇ ಮುಂದಿನ ದಿವಸಗಳನ್ನು ನಾವು ಮಾಡ್ಕೊಂಡಿದ್ದೀವಿ ಅನ್ನೋ ಭರವಸೆ ಕೊಡ್ತಾ 24/7 ನಾನು ಮಾಡೋದಕ್ಕೆ ಸಿದ್ಧನಾಗಿದ್ದೀನಿ. ಅಂಚೆಪಳ್ಳಿ ಗ್ರಾಮಕ್ಕೆ ನಾನು ಎಂದು ಮಾಡ್ತಾ ಹೇಳ್ತಾ ನಾನು ಮಾಡ್ಕೊಳ್ತೀನಿ. ಸರ್ ನಿಮ್ಮ ಹೆಸರು? ಮೊದಲನೇ ಬಾರಿ ಆಯ್ಕೆ ಆಗಿದ್ದೀರಾ, ಏನು ಹೇಳ್ತೀರಾ ಸರ್? ಮೊದಲನೇ ಬಾರಿಗೆ ಆಯ್ಕೆ ಆಗಿರೋದು ಭಾಳ ಸಂತೋಷ ಆಯ್ತಾಯಿದೆ. ಈ ಅಂಚೆಪಳ್ಳಿಗೆ ಮುಂದಿನ ಒಂದು 24/7 ಏನು ಮಾಡಬೇಕು ಅಂತ ಇದ್ದೀವೋ ಅದನ್ನು ನಮ್ಮ ಇನ್ನೂ ಒಂದು 5-6 ಕೊಠಡಿಗಳು ಮಾಡಬೇಕು, ಕೊಠಡಿಗಳು ಮಾಡಬೇಕು. ಆಮೇಲೆ ಜನಸಂಖ್ಯೆಯಲ್ಲಿ ನಮ್ಮ ಹಿಂದೂ ಮುಸ್ಲಿಂ ಕ್ರೈಸ್ತ ಜನಗಳಿಗೆ ಒಂದು ಸಮುದಾಯ ಭವನ ಮಾಡಬೇಕು ಅಂತ ಇದ್ದೀವಿ, ಅದನ್ನು ಮಾಡ್ತಿದ್ದೀವಿ. ಇನ್ನೊಂದು ಹೆಚ್ಚಿನ ಒಂದು ನೀರು ಟ್ಯಾಂಕ್ ಮಾಡಿಸ್ಬೇಕು ಅಂತ ಇದ್ದೀವಿ. 2 ಟ್ಯಾಂಕ್ ಓವರ್ ಟ್ಯಾಂಕ್ ಕಾಲ್ ಟ್ಯಾಂಕ್ ಬರ್ತಾ ಇದೆ, ಜನಸಂಖ್ಯೆ ಜಾಸ್ತಿ ಆಗ್ತಾ ಇದ್ದಾರೆ, ಅವೆರಡು ಓವರ್ ಟ್ಯಾಂಕ್ ಮಾಡಿಸ್ಬೇಕು ಅಂತ ಇದ್ದೀವಿ. ಇವೆಲ್ಲ ಮಾಡಿಸ್ಬೇಕು ಮುಂದಿನ ಗುರಿ ನಮ್ಮದು. ಬಡವರ ಗುರುಗಳಿಗೆ ಏನು ಸರ್ಕಾರಿ ಯೋಜನೆಗಳು ಏನು ಇರ್ತದೋ ಅದನ್ನು ತಂದು ಅವ್ರ ಮುಖಾಂತರ ತಂದು ಒದಗಿಸೋ ಜವಾಬ್ದಾರಿ ಮಾಡೋಣ ಅಂತ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ರಾಮಕೃಷ್ಣ ಅಂತ ಹೇಳಿ, ಮಣ್ಣಿನ ಮಗ, ಇದೇ ಅಂಚೆಪಳ್ಳಿ.